ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣದಲ್ಲಿ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರಕ್ಕೆ ನಿಧಿ ಒಪ್ಪಿಸಿ ಹೊಸ ಡಿಮಾಂಡ್ ಇಟ್ಟಿದೆ ಕುಟುಂಬ. ಸಿಕ್ಕ ನಿಧಿ ರಾಜರಿಗೆ ಸಂಬಂಧಿಸಿದ್ದು ಸರ್ಕಾರಕ್ಕೆ ಹೋಗಲಿ. ನಮ್ಮ ಪೂರ್ವಜರದ್ದಾಗಿದ್ರೆ ನಮಗೆ ವಾಪಸ್ ಕೊಡ್ಲಿ. ನಮ್ಮದು ತುಂಬಾ ಬಡತನದ ಕುಟುಂಬ, ನಮಗೆ ನೆರವಾಗಲಿ. ನಮಗೆ ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಸರ್ಕಾರ ಅನುಮತಿ ನೀಡಲಿ ಅಥವಾ ಸರ್ಕಾರವೇ ಬೇರೆ ಮನೆಯನ್ನಾದರೂ ನಿರ್ಮಿಸಿಕೊಡ್ಲಿ. ನಮ್ಮ ಮಗನಿಗೆ ಸರ್ಕಾರಿ ಕೆಲಸ ನೀಡಿ ಸಹಾಯ ಮಾಡಬೇಕು. ಸರ್ಕಾರ ನಮ್ಮ ಕುಟುಂಬಕ್ಕೆ ಯಾವುದಾದ್ರೂ ದಾರಿ ತೋರಿಸಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿಜಯ್ ರಿತ್ತಿ ಹೇಳಿಕೆ ಕೊಟ್ಟಿದ್ದಾರೆ. ಮನೆಯ ಪಾಯ ತೆಗೆಯುವಾಗ ಸಿಕ್ಕಂತಹ ಚಿನ್ನ, ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣದಲ್ಲಿ ಮಹತ್ವದ ಟ್ವಿಸ್ಟ್ ಇದು. ಸರ್ಕಾರಕ್ಕೆ ನಿಧಿಯನ್ನ ಒಪ್ಪಿಸಿ ಹೊಸ ಡಿಮ್ಯಾಂಡ್ ಅನ್ನ ಕುಟುಂಬ ಇಟ್ಟಿದೆ. ಸಿಕ್ಕ ನಿಧಿ ರಾಜರಿಗೆ ಸಂಬಂಧಿಸಿದ್ದು ಆದ್ರೆ ಸರ್ಕಾರಕ್ಕೆ ಹೋಗ್ಲಿ. ನಮ್ಮ ಪೂರ್ವಜರದ್ದಾಗಿದ್ದಿದ್ರೆ ಅದು ನಮಗೆ ವಾಪಸ್ ಕೊಡ್ಲಿ ಅಂತ ಹೇಳಿದೆ ಕುಟುಂಬ. ನಮ್ಮದು ಬಡ ಕುಟುಂಬ, ನಮಗೆ ನೆರವಾಗ್ಲಿ. ನಮಗ್ ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಸರ್ಕಾರ ಅನುಮತಿ ಕೊಡ್ಲಿ ಅಥವಾ ಸರ್ಕಾರವೇ ಬೇರೆ ಮನೆಯನ್ನ ಕಟ್ಕೊಡ್ಲಿ. ಮಗನಿಗೆ ಸರ್ಕಾರ ಕೆಲಸ ಕೊಡ್ಲಿ, ಸಹಾಯ ಮಾಡಬೇಕು ಅಂತ ಕುಟುಂಬ ಕೇಳ್ಕೊಂಡಿರೋದು. ಬೇರೆ ಎರಡು ಮೊದಲು ನಿಮ್ದಾರು ವಸ್ತು ಬೇರೆ ಅದು ನಮ್ಮದಲ್ಲ, ನಿಮ್ದಾರು ನೀವು ಅಷ್ಟು ಹೊಡೆ ಅಂತ ಹೇಳಿ ಹೋಗ್ಯಾರ ಅವರು. ನಮ್ಗೆ ಹೊಡೆ ದುಡಿದ ಹೋಲೆ ಅನ್ನ ರಮೇಶ್ ನೋಡ್ರಿ ಅವ್ರು. ರಮೇಶ್ ಹೇಳ ಹೋಗ್ಯಾರ ಅವರು. ಅದು ನಿಮ್ಮದು ಮನೆಯಿಂದ ಅಂದದು ಸಾಮಾನ ನೀವು ನಿಮ್ದಾದ ಅಂತ ಹೇಳಿ ಹೋಗ್ಯಾರ. ನಮ್ದಾದ ನಮ್ಗೆ ಹೊಡ್ಲಿ. ಈ ಇದು ಆದ್ರೆ ಅಲ್ಲಿ ಹೋಗ್ರಿ ದೇವಸ್ಥಾನ ಯಾರು ಹೋಗ್ರಿ. ನಮ್ಮ ಹೊಡ್ರಿ ದೇವಸ್ಥಾನ ಹೋಗ್ರಿ. ನಮ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಬಂಗಾರ ಬೇಕೋ ಅಥವಾ ಅಧಿಕಾರಿಗೂ ಇದು ಸರ್ಕಾರ ಕೊಡ್ತೀರಾ? ಸರ್ಕಾರ ಇವ್ರಿ ನಾವು ನಮ್ಮ ಪ್ರಯಾಣ ನನ್ನ ಮುಡಿದ ನನ್ನ ಮನೆಗೆ ನನ್ನ ಆಹ್ರ ನನ್ನ ಮಗ ನಂದು ಆಹ್ರ ಮನೆ ಇಲ್ಲ, ಮನೆ ಇನ್ನೊಂದು ಕೊಡ್ಬೇಕು ನಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.